ಸೊ ನಮಗೆ ಈ ಯುದ್ಧದ ಪರಿಣಾಮ ಕೂಡ ಸ್ವಲ್ಪ ತಟ್ಟಿದೆ ಕೂಡ. ಯಾಕೆ ಅಂತಂದರೆ ನಮಗೆ ವಿಶೇಷವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನಾವು ಹೆಚ್ಚು ಪ್ಯಾಕೇಜ್ ಮಾಡೋದು ಪ್ಲಾಸ್ಟಿಕ್ ಫಿಲಮಲ್ಲಿ ಉದಾಹರಣೆಗೆ ಹಾಲಿಗಾಗಲಿ, ಮೊಸರು, ಮಜ್ಜಿಗೆಗೆ ಮತ್ತು ತುಪ್ಪಕ್ಕೂ ಕೂಡ ನಾವು ಪ್ಲಾಸ್ಟಿಕ್ ಫಿಲಮ್ನ ಬಳಸ್ತಾ ಇದ್ದೀವಿ. ಇದು ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಖಂಡಿತವಾಗಲೂ ಕೂಡ ನಮಗೂ ಕೂಡ ಹಾಲನ್ನು ಪ್ಯಾಕ್ ಮಾಡೋದಕ್ಕಾಗಲಿ, ಮೊಸರನ್ನು ಪ್ಯಾಕ್ ಮಾಡೋದಕ್ಕಾಗಲಿ ಪ್ಲಾಸ್ಟಿಕ್ ಫಿಲಮ್ಮು ಲಭ್ಯತೆ ಕ್ಷೀಣ ಆಗುವ ಸಾಧ್ಯತೆಗಳು ಹೆಚ್ಚಿದೆ. ಆಲ್ಟರ್ನೇಟಿವ್ ನಿಮಗೆ ಗೊತ್ತಿರೋ ಹಾಗೆ ನಾವು ಈ ಹಿಂದೆ ಏನು ಮೊದಲೆಲ್ಲ ಟ್ಯಾಂಕರ್ಗಳ ಮುಖಾಂತರ ಒಂದೊಂದು ಏರಿಯಾದಲ್ಲಿ ಹಾಲನ್ನು ಇಟ್ಟು ಸಪ್ಲೈ ಕೊಡ್ತಾಯಿದ್ರಂತೆ. ನಾನು ಕೇಳ್ಪಟ್ಟೆ, ಅದನ್ನು ಕೂಡ ರಿವ್ಯೂ ಮೀಟಿಂಗ್ ಮಾಡುವಾಗ ಒಂದಷ್ಟು ಏರಿಯಾಗಳಲ್ಲಿ ಟ್ಯಾಂಕರ್ ವೆಹಿಕಲ್ಗಳನ್ನ ನಿಲ್ಲಿಸ್ಕೊಂಡು ಮನೆ ಮನೆಗೆ ಅದನ್ನು ಬೇಡಿಕೆಗೆ ಅನುಗುಣವಾಗಿ ಸಪ್ಲೈ ಮಾಡ್ತಿದ್ದಂಥ ಪದ್ಧತಿ ಈ ಹಿಂದೆ ಇತ್ತು. ನಾವು ಗ್ರ್ಯಾಜುವಲಾಗಿ ಈ ಮಟ್ಟಕ್ಕೆ ಬಂದಿದ್ದೀವಿ. ಮತ್ತೆ ಏನಾದರೂ ಇದೇ ಪರಿಸ್ಥಿತಿ ಮುಂದುವರೆದು ಯುದ್ಧ ತೀವ್ರ ಆಗಿ ಪ್ಲಾಸ್ಟಿಕ್ ನಮಗೆ ಏನು ರಾ ಮೆಟೀರಿಯಲ್ಸ್ ಬರ್ತಾಯಿದೆ, ಮೊಸರಿಗೆ ಆಗ್ಬೋದು, ಮಜ್ಜಿಗೆಗೆ, ಹಾಲಿಗೆ, ತುಪ್ಪಕ್ಕೆ ಮತ್ತು ಬೇರೆ ಈವನ್ ಪ್ಯಾಕ್ಮೆಟ್ಸ್, ಈ ಟೆಟ್ರಾ ಹಾಲು ಅಂತ ನಾವೇನು ಬಳಸ್ತಾ ಇದ್ದೀವಿ ಅದಕ್ಕೂ ಕೂಡ ಪ್ಯಾಕ್ಮೆಟ್ಸ್ ಮೆಟೀರಿಯಲ್ಸು ಹೊರಗಡೆ ಮಧ್ಯಪ್ರಾಚ್ಯ ದೇಶಗಳಿಂದ ಬರೋದರಿಂದ ಅದೇನಾದರೂ ನಮಗೆ ಆಮದು ಆಗೋ ಪ್ರಮಾಣ ಕಡಿಮೆ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಾಗದಿರಲಿ ಅಂತ ನಾವೆಲ್ಲರೂ ಕೂಡ ಆಶಯ ವ್ಯಕ್ತಪಡಿಸ್ತೀವಿ. ಇನ್ನೂ ಸುಮಾರು ಒಂದು 25 ದಿನದ ತನಕನೂ ಬರುತ್ತೆ. ಹಾಗಂತೇಳಿ ಅಲ್ಲಿಂದ ಬರ್ತಾ ಇದೆ. ನಿಮಗೆ ಗೊತ್ತಿದೆ, ಈಗ ಪೆಟ್ರೋಲು ಎಲ್ಲ ಸಮಸ್ಯೆ ಆಗ್ತಿದೆ, ಗ್ಯಾಸ್ ಪ್ರಾಬ್ಲಮ್ ಆಗ್ತು, ನಾವೆಲ್ಲ ನೋಡ್ದಂಗೆ ಇನ್ನೂ ಅದೇನು ಅಷ್ಟು ಪ್ರಮಾಣದಲ್ಲಿ ಕಮ್ಮಿ ಆಗದೇ ಇದ್ದರೂ ಕೂಡ ತೀವ್ರತರವಾಗದೆ ನಮಗಿನ್ನೂ ಅಫೆಕ್ಟ್ ಆಗಿಲ್ಲ. ಇದು ಈ ಪರಿಸ್ಥಿತಿ ತೀವ್ರ ಆಗಿ ಏನಾದರೂ ಯುದ್ಧದ ಭೀಕರ ಸನ್ನಿವೇಶಗಳು ಕ್ರಿಯೇಟ್ ಆದರೆ ಅಷ್ಟೇ ನಮಗೆ ಆ ಥರ ಸಮಸ್ಯೆ ಆಗುತ್ತೆ. ಅದರ್ವೈಸ್ ಇನ್ನೊಂದು ಇದೇ ರೀತಿ ಸ್ವಲ್ಪ ಹೋಗ್ಬೋದು. ಬಟ್ ಕಂಪ್ಲೀಟ್ ಏನು ನಿಲ್ಲೋದಿಲ್ಲ, ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ಬೋದು. ನಾವೀಗೇನು 60 ಲಕ್ಷ ಹಾಲು ಮಾರ್ತಾಯಿದ್ದೀವಿ, ಅದೊಂದು ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಆಗ್ಬೋದು. ಉತ್ಪನ್ನಗಳನ್ನು ಹೆಚ್ಚು ಮಾರಾಟ ಮಾಡ್ತಾಯಿದ್ದೀವಿ ಮತ್ತು ರಫ್ತು ಮಾಡ್ತಾಯಿದ್ದೀವಿ. ರಫ್ತಿಗೆ ಅಲ್ಲಿ ನಾವು ಶಿಪ್ಮೆಂಟ್ ಮುಖಾಂತರ ರಫ್ತು ಮಾಡ್ತಾಯಿದ್ದೀವಿ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಿಟ್ಟರೆ ಇನ್ನು ಉಳಿದಂತೆ ಏನೋ ಅಂಥದ್ದು ಸಮಸ್ಯೆ ತೀವ್ರತರವಾಗಲ್ಲ ಅಂತ ನನ್ನ ಭಾವನೆ. ಅದು ಬಯೋಡಿಗ್ರೇಡೇಬಲ್ ಮಾಡಬೇಕು ಅಂತೇಳಿ ಅವರು ಒಂದು ಟ್ರಯಲ್ ಮಾಡ್ತಾಯಿದ್ದಾರೆ, ಇನ್ನೂ ಫೈನಲ್ ಆಗಿಲ್ಲ, ಅವ್ರದ್ದು ರಿಪೋರ್ಟ್ ಬಂದಿಲ್ಲ. ಅದು ಅಂತಿಮವಾಗಿ ಸಾಧ್ಯತಾ ವರದಿ ಬಂದ ಮೇಲೆ, ಅಂದರೆ ಬಯೋಡಿಗ್ರೇಡೇಬಲ್ ಮಾಡೋದಕ್ಕೆ ಅವರು ಹಾಲನ್ನು ಬಳಸಿ ಆ ಪ್ಲಾಸ್ಟಿಕ್ ಕವರ್ನ ಮಣ್ಣಲ್ಲಿ ಮುಚ್ಚಿ ಅದು ಕರಗಬೇಕು ಅಂತ ಇದೆ. 6 ತಿಂಗಳು ಕಾಲಾವಕಾಶ ಅಂತ ಇದೆ. 6 ತಿಂಗಳ ಒಳಗಡೆ ಅದು ಬಯೋಡಿಗ್ರೇಡ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಟ್ರಯಲ್ ಸ್ಟಾರ್ಟ್ ಮಾಡಿದ್ದಾರೆ ಕನಕಪುರ ತಾಲೂಕಲ್ಲಿ ಒಂದು ಗ್ರಾಮದಲ್ಲಿ. ಬಟ್ ಸೋಫಾರ್ ಇನ್ನೂ ನನಗೆ ಮಾಹಿತಿ ಏನು ಬಂದಿಲ್ಲ, ರಿಸಲ್ಟ್ ಏನು ಬಂದಿಲ್ಲ. ಬಂದಮೇಲೆ ಅದ್ರ ಕುರಿತು ನೋಡ್ಕೊಂಡು ಕ್ರಮ ತಗೊತೀವಿ. ಪಶು ಆಹಾರದಲ್ಲಿ ನಮ್ಮದು ಇತ್ತೀಚೆಗೆ ಗುಣಮಟ್ಟದಲ್ಲಿ ಕೆಲವು ದೂರುಗಳು ಬರ್ತಾಯಿದೆ. ಸಾರಾಸಟ್ಟಾಗಿ ದೂರಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ದೂರುಗಳು ಬರ್ತಾಯಿದ್ದಾವೆ. ಬಟ್ ಬೇಸಿಗೆ ಸಮಯದಲ್ಲಿ ಇರೋದ್ರಿಂದ ಅದು ನಮ್ಮದೇನು ಪಶು ಆಹಾರದ ಪಿಲೇಟ್ಸ್ ಇದೆಯಲ್ಲ, ಅದು ಸ್ವಲ್ಪ ಹೆಚ್ಚು ಮಾಯ್ಶ್ಚರ್ ಆಗೋದ್ರಿಂದ, ಡ್ರೈ ಆಗೋದ್ರಿಂದ ಹಸುಗಳಿಗೆ ಜಿಗಿಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಅಂಥೇಳಿ ನಮಗೆ ಕಂಪ್ಲೇಂಟ್ ಹೆಚ್ಚು ಬರ್ತಾಯಿದೆ. ನಮ್ಮಲ್ಲಿ ಒಟ್ಟು 5 ಪ್ಲಾಂಟ್ಸ್ ಇದೆ. ಅದು KMF ಓನ್ಡ್ ಪ್ಲಾಂಟ್ಸು. ಇನ್ನೂ 4 PPP ಮಾದರಿನಲ್ಲಿ ಮಾಡ್ತಾಯಿದ್ದು. ಒಟ್ಟು 9 ಪ್ಲಾಂಟ್ಸ್ ಇದೆ. ಸುಮಾರು ನಮ್ಮದು 1 ಲಕ್ಷ ಮೆಟ್ರಿಕ್ ಟನ್ನು ಪರ್ ಮಂತು ಕೆಪಾಸಿಟಿ ನಮ್ಮದು ಉತ್ಪಾದನಾ ಸಾಮರ್ಥ್ಯ ಇರೋದು. ಬಟ್ ನಾವೀಗ ಸುಮಾರು 80,000 ಮೆಟ್ರಿಕ್ ಟನ್ನಷ್ಟು ಪಶು ಆಹಾರ ಉತ್ಪಾದನೆ ಮಾಡ್ತಾಯಿದ್ದೀವಿ. ಇದಿಷ್ಟು ಕೂಡ ನಾವು ಎಲ್ಲ ರಾಜ್ಯದ ಉತ್ಪಾದಕರ ಸಹಕಾರ ಸಂಘಗಳ ರೈತರಿಗೆ ಕೊಡ್ತಾಯಿದ್ದೀವಿ. ನಾವು ಮೊದಲು 8 mm ಪಿಲೇಟ್ಸ್ ಅಂತ ಮಾಡ್ತಾಯಿದ್ವಿ. ಅಂದರೆ ಅದು ಹೆಚ್ಚು ದಪ್ಪ ಇರ್ತಿತ್ತು, ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಬಟ್ ಅದು ಲೇಟ್ರ್ ಆನ್ ಕೆಲವರು ಕಂಪ್ಲೇಂಟ್ ಮಾಡಿದ್ರು, ಅದು ಪಿಲೇಟ್ಸ್ ದಪ್ಪ ಇರೋದ್ರಿಂದ ಅದು ಬೇಗ ಒಣಗೋದಿಲ್ಲ ಮತ್ತು ಪುಡಿ ಆಗುತ್ತೆ ಅಂತ ಕಂಪ್ಲೇಂಟ್ಸ್ ಬಂತು. ಅದಕ್ಕೆ ತಜ್ಞರ ಸಮಿತಿಯನ್ನು ಒಂದು ಮೀಟಿಂಗ್ ಮಾಡಿದಾಗ ಅವರೆಲ್ಲ ತಜ್ಞರು ಏನು ಒಪಿನಿಯನ್ ಕೊಟ್ಟರು, ನಿಮ್ಮದು ಪಿಲೇಟ್ಸ್ 8 mm ಇದೆ, ಅದನ್ನು 6 mm ಮಾಡಿದ್ರೆ ಅದು ಮಾಯ್ಶ್ಚರ್ ಆಗುತ್ತೆ ಮತ್ತು ಬೇಗ ಗಟ್ಟಿ ಆಗೋದ್ರಿಂದ ಚೀಲದಲ್ಲಿ ತುಂಬಿದಾಗ ಪುಡಿ ಆಗಲ್ಲ ಅಂತ ಹೇಳಿ, ಅದಕ್ಕೆ ಅನುಗುಣವಾಗಿ ನಾವು 8 mmನ 6 mmಗೆ ಕನ್ವರ್ಟ್ ಮಾಡಿ ಉತ್ಪಾದನೆ ಮಾಡ್ತಾಯಿದ್ದೀವಿ ಈಗ. ಬಟ್ ಸ್ವಲ್ಪ ಈಗ ಬೇಸಿಗೆ ಇರೋದ್ರಿಂದ ಅದು ಪಿಲೇಟ್ಸ್ ಎಲ್ಲ ತುಂಬ ಡ್ರೈ ಆಗುತ್ತೆ, ಹಸುಗಳಿಗೆ ಜಗಿಲಿಕ್ಕೆ ಆಗಲ್ಲ ಅಂಥೇಳಿ ಒಂದಷ್ಟು ಒಪಿನಿಯನ್ ಬಂದಿದೆ. ಅದಕ್ಕೂ ಕೂಡ ಪೂರಕವಾಗಿ ನಾವು ರಾ ಮೆಟೀರಿಯಲ್ಸಲ್ಲೇ ಆದರೂ ಮಿನರಲ್ಸನ್ನು ಅಥವಾ ಮಿಕ್ಸ್ಚರ್ ಮಾಡೋ ಪ್ರಮಾಣ ರೇಷಿಯೋನ ವ್ಯತ್ಯಾಸ ಮಾಡಿಕೊಂಡು ಅದನ್ನು ಯಾವ ರೀತಿ ಮಾಡಿಕೊಂಡ್ರೆ ಪಿಲೇಟ್ಸು ಮಾಯ್ಶ್ಚರ್ ಮೇಂಟೈನ್ ಆಗುತ್ತೆ ಮತ್ತು ಮೃದುವಾಗಿರುತ್ತೆ ಅನ್ನೋದನ್ನ ತೊಗೊಂಡು ಈಗ ಮಾಡ್ತಾಯಿದ್ವಿ. ಸೋಫಾರ್ ಆ ಥರದ್ದು ಯಾವುದೂ ತೀವ್ರತರವಾದ ಕಂಪ್ಲೇಂಟ್ಸ್ ಏನೂ ಬಂದಿಲ್ಲ. ಏಕೆಂದರೆ ನಮ್ಮದು ಆ ಥರ ಕ್ಯಾಟ್ಲ್ ಫೀಡಲ್ಲಿ ಕಂಪ್ಲೇಂಟ್ ಆಗಿದ್ದು ಅಥವಾ ಅದು ಕ್ವಾಲಿಟಿ ಇಲ್ಲ ಅಂದಿದ್ರೆ ನಮ್ಮದು ಹಾಲಿನ ಉತ್ಪಾದನೆಯೂ ಕೂಡ ಅದು ಡೈರೆಕ್ಟ್ ಅಫೆಕ್ಟ್ ಆಗುತ್ತೆ. ಆ ಥರದ್ದು ಯಾವುದೂ ಕೂಡ ಆಗಿಲ್ಲ. ನಮ್ಮದು ಹೆಚ್ಚು ಹಾಲು ಇನ್ಕ್ರೀಸ್ ಆಗ್ತಾ ಹೋಗಿ ಎವ್ರಿಡೇ. ಈ ತಿಂಗಳಲ್ಲಿ ಈ ವರ್ಷ ಲಾಸ್ಟ್ ಏಪ್ರಿಲಿಂದ ಇಲ್ಲಿವರೆಗೂ ಕೂಡ ನಮ್ಮದು ಸರಾಸರಿ 1 ಕೋಟಿ 1 ಲೀಟ್ರ್ ಹಾಲಿದೆ. ಇವತ್ತು ಸುಮಾರು 1 ಕೋಟಿ 3 ಲೀಟ್ರ್ ಹಾಲು ಉತ್ಪಾದನೆ ಆಗಿದೆ.
ಹಾಗಾಗಿ ಪಶು ಆಹಾರದ ಗುಣಮಟ್ಟ ಏನಾದರೂ ಕೆಟ್ಟಿದ್ದರೆ ಅಥವಾ ಸಮಸ್ಯೆ ಇದ್ದಿದ್ದರೆ ಖಂಡಿತವಾಗಲೂ ಕೂಡ ಹಾಲು ಉತ್ಪಾದನೆಗೂ ಅದು ಅಫೆಕ್ಟ್ ಆಗ್ತಿತ್ತು. ಇಷ್ಟು ಪ್ರಮಾಣದಲ್ಲಿ ಹಾಲು ಶೇಖರಣೆ ಆಗ್ತಿರಲಿಲ್ಲ.